ನಮ್ಮಪ್ಪ ಹೇಳಿದ್ರು, ನಮ್ಮಮ್ಮ ಹೇಳಿದ್ರು ಒಂದೇ ಮಾತು, ಸಿನಿಮಾ ಜೀವನದಲ್ಲಿ ನೀನೇನಾದ್ರು ಒಂದು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ ಆತ್ಮವಿಶ್ವಾಸ ನಿನ್ಗಿದ್ರೆ ಹೋಗು, ನಾವಂತೂ ಏನು ಮಾಡೋ ಸಹಾಯದ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ದೇವರಲ್ಲಿ ಮೊರೆಯನಿಟ್ಟು ಕೇಳು. ನಮ್ಮದು ಉದಯರಂಗ ಬಸ್ ಇತ್ತು, ಅವ್ರ ಓನರ್ ನನ್ನ ಫ್ರೆಂಡು, ಅವ್ರನ್ನ ಖರ್ಚುಗಳ ಕಾಸಿಲ್ಲ, ಯಾವುದು ದುಡಿಮೆ ಇಲ್ಲ, ಎಜುಕೇಷನ್ ಎಲ್ಲ ಸೆಕೆಂಡ್ PUC ಫೇಲ್ ಆದ ತಕ್ಷಣ ಬಿಟ್ಬಿಟ್ಟು ಅಲ್ಲಿಗೆ ಬಾತಿಮುತ್ಯಮಲ್ಲಿ ಕಮಲಾಸನ್ನು ಪನಿ ವರ್ಕು ಕೆಲಸ ಅಂತ ನಿಂತ್ಬಿಡ್ತಾನಲ್ಲ, ಆ ಥರ ನಾನು ಅವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಿದ್ದೆ. ಮನುಷ್ಯನಿಗೆ ಎಷ್ಟು ತಾಳ್ಮೆ ಇದೆ ಅಂತ ಅನ್ನೋದು ಕಂಡುಹಿಡಿಯೋಕೆ ಅವರು ಆ ರೇಂಜಲ್ಲಿ. ಯಾಕೆಂತಂದರೆ ನಾನು 95 ಊರಲ್ಲಿ ಕ್ಷಣಕ್ಕೆ ಕೋಟಿ ದುಡಿದ್ರು ಮುಷ್ಟಿ ಅನ್ನನೇ ತಂದು ತಿನ್ನೋದು. ಆದರೆ ಸಿನಿಮಾ ಸಮುದ್ರ ಇದೆಯಲ್ಲ, ಅದು ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. 96 ಇದು ಓಮ್ ರಿಲೀಸು, ಓಮ್ ಸಿನಿಮಾ ರಿಲೀಸು. ಓಮ್ ಸಿನಿಮಾ ನೋಡಿದ ಮೇಲಂತೂ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಆಸೆ ಆಗ್ಬಿಡ್ತು ನನಗೆ. ಒಂದು ಲೆಕ್ಕದಲ್ಲಿ ಉಪೇಂದ್ರನು ಕೂಡ ನನ್ನ ಮಾನಸ ಗುರುಗಳು ಅಂತ ಅನ್ಬೋದು. ಕಲ್ಯಾಣ್ ಅವ್ರ ಫ್ರೆಂಡು ಅಂದರೆ ಕ್ಲಾಸ್ಮೇಟು, ಅವರೆಲ್ಲ ನೋಡಿಲೇ ನೀದೆಲ್ಲ ಮಾಡ್ತೀಯಲ್ಲ, ನೀನೇನಾದ್ರು ಸಿನಿಮಾಗಿನ್ಮಾಗ ಸೇರ್ತೀನ? ಅಯ್ಯೋ ಏನು ಸರ್ ಸಿನಿಮಾ ಟೈಟ್ಲ್? ರಾಕ. ಇಳಿದ ತಕ್ಷಣ ನೋಡಿ ನಮ್ಮ ಸ್ಕ್ರೀನ್ ಪ್ಲೇ, ಭಗವಂತನ ಸ್ಕ್ರೀನ್ ಪ್ಲೇನೇ ಬೇರೆ ಇರುತ್ತೆ ಅನ್ನೋಕ್ಕೆ